ಮೇಲೆ ಮರ ಬಿದ್ದ ಪರಿಣಾಮವಾಗಿ ಗಂಭೀರವಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಮಹಿಳೆ ಸಾವನ್ನಪ್ಪಿದ್ದಾರೆ. ಲಕ್ಷ್ಮೀ ನಾರಾಯಣ ಮಮತೇಕರ್ ಸಾವನ್ನಪ್ಪಿರುವ 55 ವರ್ಷದ ಮಹಿಳೆ ಕಾರವಾರ ನಗರದ ಪಿಕಳೆ ರಸ್ತೆಯಲ್ಲಿ ನಡೆದಿದ್ದಂತಹ ಘಟನೆ ಇದು. ಸೊಸೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ರು ಲಕ್ಷ್ಮಿಯವರು. ಕಾರ್ನಲ್ಲಿ ಕುಳಿತಿದ್ದಾಗ ಬುಡ ಸಮೇತವಾಗಿ ಮರ ಕಾರಿನ ಮೇಲೆ ಬಿದ್ದಿತ್ತು. ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಘಟನೆಯಲ್ಲಿ ಇಬ್ಬರಿಗೆ ಗಾಯವಾಗಿದೆ. ಅವರುಗಳು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಲಕ್ಷ್ಮೀ ನಾರಾಯಣ ಮಮತೇಕರ್ 55 ವರ್ಷದವರು ಸಾವಿಗೀಡಾಗಿದ್ದಾರೆ. ಆ ಘಟನಾ ಸ್ಥಳದ ವಿಜುವಲ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಸೀಟ್ನ ಹಿಂಬದಿಯಲ್ಲಿ ಆಕೆ ಸಿಲುಕಿಕೊಂಡಿರ್ತಾರೆ. ನಂತರ ಆಕೆ ಬದುಕಿದ್ದಾರಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿಕೊಂಡು ಉಸಿರಾಡ್ತಿದ್ದಾರೆ ಅಂತ ಕ್ವಿಕ್ ಆಗಿ ಜಾಮ್ ಆಗಿರುತ್ತೆ ಆ ಕಾರ್ನ ಡೋರ್ ಕೂಡ. ಅದೆಲ್ಲವನ್ನೂ ಕೂಡ ತೆಗೆದು ಆ ಮರವನ್ನ ಸೈಡಿಗೆ ತೆರವುಗೊಳಿಸಿ JCB ಮೂಲಕ ಹೊರ ತೆಗೆದು ಬಾಡಿನ ಶಿಫ್ಟ್ ಮಾಡ್ತಾರೆ. ಬಟ್ ಉಳಿಲಿಲ್ಲ. ಒಂದು ಮಹಿಳೆ ಸಾವಿಗೆ ಕಾರಣವಾಗಿದ್ದಾವೆ. ಅಬ್ಬರದ ಮಳೆಗೆ ಮರ ಬಿದ್ದು ಕಾರಿನಲ್ಲಿದ್ದಂತಹ ಮಹಿಳೆಯೊಬ್ಬರು ಇವತ್ತು ಮೃತಪಟ್ಟಿದ್ದಾರೆ. ನಾವಿವತ್ತು ಕಾರವಾರದ ಪಿಕಳೆ ರಸ್ತೆಯಲ್ಲಿದ್ದೀವಿ. ಇಲ್ಲಿ ಯಾವ ರೀತಿಯ ಸ್ಥಿತಿ ಇದೆ ಅನ್ನೋದನ್ನು ತೋರಿಸ್ತೀನಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 3-4 ದಿನದಿಂದ ಅಬ್ಬರದ ಮಳೆ ಸುರಿತಾ ಇದೆ. ಇವತ್ತು ರೆಡ್ ಅಲರ್ಟನ್ನು ನೀಡಲಾಗಿತ್ತು. ಈಗಾಗಲೇ ಜಿಲ್ಲಾಡಳಿತವು ಕೂಡ ಜನರಿಗೆ ಒಂದು ಅಲರ್ಟನ್ನು ಕೊಟ್ಟಿದ್ದರು. ತೀರ ಪ್ರದೇಶಗಳಲ್ಲಿ ಹೋಗಬಾರ್ದು, ಹಾಗೆ ನದಿಗಳು ಹೆಚ್ಚು ತುಂಬಿ ತುಳುಕ್ತಾ ಇರೋದ್ರಿಂದ ತಗ್ಗು ಪ್ರದೇಶದಲ್ಲಿರುವಂತಹ ಜನವಸತಿ ಪ್ರದೇಶದ ಜನರು ಬೇರೆಡೆ ಸ್ಥಳಾಂತರಗೊಳ್ಳಬೇಕು ಅನ್ನೋಂತಹ ಸೂಚನೆಯನ್ನು ನೀಡಿದರು. ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಸೂಚನೆಯೂ ಕೂಡ ಇತ್ತು. ಹವಾಮಾನ ಇಲಾಖೆಯು ಕೂಡ ಮುಂದಿನ 5 ದಿನಗಳ ಕಾಲ ಹೆಚ್ಚಿನ ಮಳೆಯಾಗುವಂತಹ ಸೂಚನೆ ನೀಡಿತ್ತು. ಆದರೆ ಇವತ್ತು ದುರಂತ ಅಂತಂದರೆ, ಇವತ್ತು ಆಗಿರುವಂತಹ ದುರಂತ ನಿಜವಾಗಲೂ ಮನಸ್ಸು ಕಲಗುತ್ತೆ. ಯಾಕಂತಂದರೆ ತನ್ನ ಸೊಸೆಯನ್ನು ಆಸ್ಪತ್ರೆಗೆ ತೋರಿಸಲು ಕರೆ ತಂದಿದ್ದಂತಹ ಸಂದರ್ಭದಲ್ಲಿ ಸೊಸೆಯನ್ನು ಆಸ್ಪತ್ರೆಗೆ ಕಳಿಸಿ ಕಾರಿನಲ್ಲಿ ಕುಳಿತಿದ್ದಾಗ ಕಾರಿನ ಮೇಲೆ ಮರ ಉರುಳಿ ಬಿದ್ದು ಈ ಕಾರು ಸಂಪೂರ್ಣವಾಗಿ ಜಖಂಗೊಡ್ತು. ಅದರಲ್ಲಿದ್ದಂತಹ ಮಹಿಳೆ ಮಲ್ಲಾಪುರದ ಲಕ್ಷ್ಮಿ ಎಂಬುವರು ಇವತ್ತು ರೆಸ್ಕ್ಯೂ ಮಾಡಿದ ಸಂದರ್ಭದಲ್ಲಿಯೂ ಕೂಡ ಆಕೆಯನ್ನು ಬದುಕಿಸಿಕೊಳ್ಳಲಿಕ್ಕೆ ಆಗಲಿಲ್ಲ. ಆಕೆ ಮೃತಪಟ್ಟಿದ್ದಾಳೆ. ನೀವು ನೋಡ್ಬೋದು ಅಲ್ಲಿರುವಂತಹ ಕಾರೇ ಇವತ್ತು ಜಖಂಗೊಂಡಿರುವಂಥದ್ದು. ಅದನ್ನು ಸ್ಥಳೀಯರು ಹಾಗೂ ಅಗ್ನಿಶಾಮಕದ ಸಿಬ್ಬಂದಿಗಳು ಹರಸಾಹಸ ಪಟ್ಟು ರಕ್ಷಣೆಯನ್ನೇನೋ ಮಾಡಿದರು. ಆದರೆ ಮಹಿಳೆಯನ್ನು ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ವೇಳೆ ಮೃತಪಟ್ಟಿದ್ದಾರೆ.